ಎಲ್ಲರಿಗೂ ನಮಸ್ಕಾರ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮಗೆ ಸ್ವಾಗತ. ಮಕ್ಕಳೇ, ಇಂದಿನ ಪಾಠದ ಹೆಸರು ಉದರ ವೈರಾಗ್ಯ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಕೃತಿಕಾರರ ಹೆಸರು ಪುರಂದರದಾಸರು. ಹರಿದಾಸ ಸಾಹಿತ್ಯದಲ್ಲಿ ಬರುವಂತಹ ಅಗ್ರಗಣ್ಯ ಕವಿಗಳಲ್ಲಿ ಇವರು ಸಹ ಒಬ್ಬರು. ಪುರಂದರಗಡದಲ್ಲಿ ಜನಿಸಿದ ಇವರು 16ನೇ ಶತಮಾನದಲ್ಲಿ ಬಂದಂತಹ ಮುಖ್ಯ ಹರಿದಾಸರು. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಶ್ರೀಮಂತರಾಗಿದ್ದ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯ ತಾಳಿ ಹರಿದಾಸರಾಗ್ತಾರೆ. ಈ ಪುರಂದರದಾಸರ ಕೀರ್ತನೆ, ಸುಳಾದಿ, ಊಗಾಭೋಗಗಳನ್ನು ರಚಿಸಿದ್ದಾರೆ. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಸಹ ಕರೀತಾರೆ. ತಮ್ಮ ದೀಕ್ಷಾ ಗುರುಗಳಾದ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹೊಗಳಿಸಿಕೊಂಡ ಶ್ರೇಷ್ಠ ಕೀರ್ತನಕಾರರು. ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ. ಈ ಪ್ರಸ್ತುತ ಉದರ ವೈರಾಗ್ಯ ಎಂಬ ಕೀರ್ತನೆಯನ್ನು ಪುರಂದರ ಸಾಹಿತ್ಯ ದರ್ಶನ ಸಂಪುಟ 1 ಅದರಲ್ಲಿ ಬರುವಂತಹ ಜೀವನ ದರ್ಶನ ಎಂಬ ಭಾಗದಿಂದ ಆರಿಸಲಾಗಿದೆ. ಮಕ್ಕಳೇ, ಈಗ ಈ ಗೀತೆಯ ಆಶಯವನ್ನು ನೋಡೋಣ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವು ಒಂದು ಪ್ರಮುಖ ಘಟ್ಟವಾಗಿದೆ. ದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳು ಮತ್ತು ಊಗಾಭೋಗಗಳು ಪ್ರಮುಖ ರೂಪಗಳಾಗಿವೆ. ಹರಿನಾಮ ಸ್ಮರಣೆ, ಅಂತರಂಗ ನಿವೇದನೆ, ಕೃಷ್ಣಲೀಲೆ, ಸಮಾಜ ವಿಮರ್ಶೆ ಮುಂತಾದ ವಸ್ತುವನ್ನು ಇಟ್ಟುಕೊಂಡು ಇವು ರಚಿತವಾಗಿರ್ತವೆ. ಸಮಾಜಮುಖಿ ಚಿಂತನೆ, ಸರಳ ರಚನೆ, ಹಾಡಿಕೆಯ ಲಕ್ಷಣ ಹಾಗೂ ಭಾಷಾ ಶೈಲಿಗಳಿಂದ ಜನರ ಮನಸ್ಸನ್ನು ಇವು ಗೆದ್ದಿದೆ. ಈ ಪ್ರಸ್ತುತ ಕೀರ್ತನೆಯಲ್ಲಿ ಮಹಾಭಕ್ತನಂತೆ ನಟಿಸುವ ಡಾಂಬಿಕ ಭಕ್ತನ ತೋರಿಕೆಯ ಭಕ್ತಿಯ ಪ್ರದರ್ಶನವನ್ನು ಪುರಂದರದಾಸರು ಈ ಪ್ರಸ್ತುತ ಗೀತೆಯಲ್ಲಿ ವಿಡಂಬಿಸಿದರು. ಮಕ್ಕಳೇ, ಈಗ ನಾವು ಗೀತೆ ಮತ್ತು ಈ ಗೀತೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತಾ ನದಿಯಲ್ಲಿ ಮಿಂದೆನೆಂದು ಹಿಗ್ಗುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬಲಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು. ಅಂದರೆ ಈ ನಮ್ಮ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಜನರು ಹೊಟ್ಟೆಪಾಡಿಗಾಗಿ ಏನೆಲ್ಲ ಮಾಡ್ತಾರೆ. ದೇವರಲ್ಲಿ ಭಕ್ತಿ ಅನ್ನೋದನ್ನು ಇಡೋದಿಲ್ಲ, ತೋರಿಕೆಯ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಭಕ್ತಿ ಅದು? ಬೆಳಗಿನ ಜಾವ ಮುಂಜಾನೆಯೇ ಬೇಗ ಎದ್ದು ಈ ತಣ್ಣೀರಿನಲ್ಲಿ ಗಡಗಡ ಅಂತ ನಡುಕೊಂಡು ಸ್ನಾನ ಮಾಡಿ ತೋರಿಕೆಯ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಅಂದರೆ ನೋಡುವವರಿಗೆ ಆಶ್ಚರ್ಯವಾಗಬೇಕು, ನೋಡಪ್ಪ, ಈ ವ್ಯಕ್ತಿ ಅದೆಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವಂತಹ ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ಆಚೆ ಹಾಕಿರೋದಿಲ್ಲ. ಮಕ್ಕಳೇ, ಬರೀ ನಾವು ಸ್ನಾನ ಮಾಡಿದ ತಕ್ಷಣ ನಮ್ಮ ಮೇಲಿರುವ ಗಲೀಜು ಅಥವಾ ಏನು ಕೊಳೆನದಿರುತ್ತೆ ಅದು ಹೋಗುತ್ತೆ. ಆದರೆ ನಮ್ಮ ಮನಸ್ಸನ್ನೋದು ಶುದ್ಧಿಯಾಗಿರಬೇಕು. ನಮ್ಮ ಮನದಲ್ಲಿ ಈ ಮೋಸ, ಕ್ರೋಧ, ಮತ್ಸರ ಇವೆಲ್ಲವನ್ನು ಇಟ್ಕೊಂಡು ನಾವು ದೇವರಿಗೆ ಪೂಜೆ ಮಾಡಿದ್ರೆ ಅದು ಭಕ್ತಿಗೆ ಹೊಂದೋದಿಲ್ಲ. ಇದು ಸರಿಯಲ್ಲ, ಇದು ತೋರಿಕೆಯ ಭಕ್ತಿ. ಈ ರೀತಿಯಾದಂತಹ ಭಕ್ತಿ ನಮ್ಮ ಪದ್ಮನಾಭನಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತ ಈ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾ ಇದ್ದಾರೆ. ಈಗ ಈ ಗೀತೆಯ 2ನೇ ಸಾಲಿನ ಬಗ್ಗೆ ತಿಳ್ಕೊಳ್ಳೋಣ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಗಳ ನಿರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಿಂದಲೇ ಪೂಜೆ ಮಾಡುವುದು. ಅಂದರೆ ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾ ಇದ್ದಾರೆ, ಕಂಚುಗಾರನ ಅಂಗಡಿಗಳಿಗೆ ಹೋಗಿ, ಅಂದರೆ ಈ ದೇವರ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ ಅಲ್ವಾ, ಅವರ ಅಂಗಡಿಗಳಿಗೆ ಹೋಗಿ ಅಲ್ಲಿ ದೇವರ ವಿಗ್ರಹಗಳನ್ನ, ಅಂದರೆ ಈ ಕಂಚು ಹಿತ್ತಾಳೆಯಲ್ಲಿ ಮಾಡಿದಂತಹ ವಿಗ್ರಹಗಳನ್ನ ತಗೊಂಡು ಬಂದು ದೇವರ ಮನೆಯಲ್ಲಿ ಪೂಜಿಸುವಂಥದ್ದು ಮತ್ತು ಇನ್ನೂ ಹೆಚ್ಚು ಪ್ರಖರವಾಗಿ ಆ ವಿಗ್ರಹಗಳು ಒಳೆಯಲಿ ಅಂತ ದೀಪಗಳನ್ನು ಹಚ್ಚೋದು. ಇವೆಲ್ಲವೂ ಸಹ ತೋರಿಕೆಯ ಭಕ್ತಿ. ನೋಡುವರಿಗೆ ಅದು ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಮಹಾಪುರುಷ, ಈ ಮಹಾಭಕ್ತ
ಅಂತ ನೋಡೋರಿಗೆ ಅನಿಸುತ್ತೆ. ಆದರೆ ಈ ಭಕ್ತಿ, ಇಲ್ಲಿರುವಂತಹ ಭಕ್ತಿ ಈ ನಮ್ಮ ಪದ್ಮನಾಭನಿಗೆ ಮುಟ್ಟೋದಿಲ್ಲ. ಇದು ತೋರಿಕೆಯ ಭಕ್ತಿ. ಈ ರೀತಿಯಾದಂತಹ ಭಕ್ತಿ ಬೇಡ, ಇದು ತೋರಿಕೆಯ ಭಕ್ತಿ, ಡಾಂಬಿಕ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಗೀತೆಯ 3ನೇ ಸಾಲಿನ ಬಗ್ಗೆ ತಿಳ್ಕೊಳ್ಳೋಣ. ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತಾ ಪರಮ ವೈರಾಗ್ಯಶಾಲಿ ಎಂದೆನಿಸುವುದು. ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ನಮಗೆ ಪುರಂದರದಾಸರು ಹೇಳ್ತಾ ಇದ್ದಾರೆ, ಕೈಯಿನಲ್ಲಿ ಜಪಮಣಿ ಹಿಡ್ಕೊಂಡು ಬಾಯಲ್ಲಿ ಪಟಪಟ ಅಂತ ಮಂತ್ರ ಹೇಳ್ತಾ ಈ ಮಸುಕನ್ನು ನಮ್ಮ ಮೋರೆಗೆ ಹಾಕ್ಕೊಂಡು, ಅಂದರೆ ನೋಡುವವರಿಗೆ ಅನ್ನಿಸ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಪ್ಪ ಮಂತ್ರ, ಎಷ್ಟು ಚೆನ್ನಾಗಿ ಬೇಡ್ಕೊಳ್ತಾ ಇದ್ದಾರಪ್ಪ. ಇದು ಒಂದು ಒಳ್ಳೆಯ ಗುಣ ಅಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ಅವರು ಬೇರೆ ಹೆಣ್ಣಿನ ಬಗ್ಗೆ, ಪರದನ, ಪರಸ್ತ್ರೀ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಮೇಲೆ ಮಾತ್ರ ನಾನು ಪರಮ ವೈರಾಗ್ಯಶಾಲಿ ಅಂತ ತೋರಿಸ್ತಾರೆ. ಈ ರೀತಿಯಾದಂತಹ ಭಕ್ತಿ ಪ್ರಿಯವಲ್ಲ. ಇದು ದೇವರಿಗೆ ಯಾವಾಗಲೂ ಸಹ ಮುಟ್ಟೋದಿಲ್ಲ. ಈ ರೀತಿಯಾದಂತಹ ತೋರಿಕೆ ಭಕ್ತಿ ಬೇಡ, ಇದು ತೋರಿಕೆ ಭಕ್ತಿ ಅಂತ ನಮ್ಮ ಪುರಂದರದಾಸರು ಈ ಸಾಲುಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ಈಗ ಗೀತೆಯ 4ನೇ ಸಾಲಿನ ಅರ್ಥವನ್ನು ತಿಳಿಯೋಣ. ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ದಿಟ ನೀತಿ ಸರಿ ಯಾರಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಭವ ತೋರಿ ಊಟದ ಮಾರ್ಗದ ಜ್ಞಾನವಿಲ್ಲದೆ. ಅಂದರೆ ಮಕ್ಕಳೇ, ಈ ಪ್ರಸ್ತುತ 4ನೇ ಸಾಲಿನಲ್ಲಿ ನಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾನೇ ಮಹಾಭಕ್ತ, ನನಗಿಂತ ಪೂಜೆ ಮಾಡಲು ಯಾರೂ ಇಲ್ಲ, ಅಂದರೆ ನನ್ನ ಭಕ್ತಿಗೆ ಸರಿಸಮನಾಗಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲವೂ ನಾಟಕವಾಡುವ ಬಯಲಿನ ಸ್ತ್ರೀಯಂತೆ ಕಾಣ್ತಾ ಇದೆ. ಈ ಮೋಸ ವಂಚನೆ ಮಾಡಿ ಊಟದ ಮಾರ್ಗವನ್ನು ಕಂಡುಕೊಳ್ಳುವ ಮಾರ್ಗ ಇದು. ಅಂದರೆ ಅನ್ನಕ್ಕಾಗಿ, ತಿನ್ನುವ ಆಹಾರಕ್ಕಾಗಿ ದೇವರ ಹೆಸರಿನಲ್ಲಿ ಕಂಡುಕೊಳ್ಳುವಂತಹ ಮಾರ್ಗ ಇದು. ನಾನೇ ಮಹಾಭಕ್ತ, ನನಗಿಂತ ಸರಿ ಯಾರೂ ಇಲ್ಲ, ನನಗಿಂತ ಯಾರೂ ಮೇಲಿಲ್ಲ, ನಾನೊಬ್ಬನೇ ದೇವರಿಗೆ ಈ ಥರವಾದಂತಹ ಪೂಜೆಯನ್ನು ಮಾಡೋದು, ಇವೆಲ್ಲವೂ ತಪ್ಪು. ಇದು ಡಾಂಬಿಕ ಭಕ್ತಿ, ಇದು ತೋರಿಕೆಯ ಭಕ್ತಿ, ಇದು ನಾಟಕವಾಡುವಂತಹ ಭಕ್ತಿ ಅಂತ ಈ ಪ್ರಸ್ತುತ ಸಾಲಿನಲ್ಲಿ ನಮಗೆ ಪುರಂದರದಾಸರು ಹೇಳ್ತಾ ಇದ್ದಾರೆ. ಈಗ ಪದ್ಯದ ಕೊನೆಯ ಸಾಲಿನ ಬಗ್ಗೆ ತಿಳ್ಕೊಳ್ಳೋಣ. ನಾನು ಎಂಬುದು ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದರೂ ಹರಿಪ್ರೇರಣೆಯೆಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ. ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ನಮಗೆ ಪುರಂದರದಾಸರು ಹೇಳ್ತಾ ಇದ್ದಾರೆ, ನಾನು ಎನ್ನುವ ಅಹಂಕಾರವನ್ನು ಬಿಟ್ಟು, ಅಂದರೆ ಎಲ್ಲನೂ ನಾನೇ, ನಂದೇ, ನಾನು ಅನ್ನುವ ಅಹಂಕಾರವನ್ನು ಬಿಟ್ಟು ಜ್ಞಾನಿಗಳ ಸಹವಾಸವನ್ನು ಮಾಡಿ ಏನೇ ಆದರೂ, ಏನೇ ಕೆಲಸ ಆದರೂ ಅದು ಹರಿಯ ಪ್ರೇರಣೆ ಅಂತ ಭಾವಿಸಿ ಮನದಲ್ಲೇ ಪುರಂದರ ವಿಠಲನನ್ನು ಸ್ಮರಿಸ್ತಾ ಇರಬೇಕು. ಈ ತೋರಿಕೆಯ ಭಕ್ತಿ ಬೇಡ. ಈ ತೋರಿಕೆಯ ಭಕ್ತಿಯಿಂದ ದೇವರು ನಮಗೆ ಒಲಿಯೋದಿಲ್ಲ. ನಾನು ಎನ್ನುವ ಅಹಂಕಾರವನ್ನು ಬಿಟ್ಟು ಎಲ್ಲವೂ ನೀನೇ, ಎಲ್ಲವೂ ನಿನ್ನಿಂದಲೇ, ಅಂದರೆ ಹರಿಯಿಂದಲೇ ಎನ್ನುವ ಭಕ್ತಿಯಿಂದ ಹರಿಯನ್ನು ಸ್ಮರಣೆ ಮಾಡಬೇಕು. ಈ ರೀತಿಯಾದಾಗಿ ನಾವು ದೇವರನ್ನ ಸ್ಮರಣೆ ಮಾಡಬೇಕು ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಮಕ್ಕಳೇ, ಎಷ್ಟು ಚೆನ್ನಾಗಿ ಪುರಂದರದಾಸರು ಡಾಂಬಿಕ ಭಕ್ತಿಗೂ ನಿಜವಾದ ಭಕ್ತನ ಭಕ್ತಿಗೂ ಎಷ್ಟು ವ್ಯತ್ಯಾಸವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ. ನಾವು ಅಷ್ಟೇ ಈ ತೋರಿಕೆಯ ಭಕ್ತಿಯನ್ನು ಬಿಟ್ಟು ನಿಜವಾದ ಭಕ್ತಿಯನ್ನು, ಅಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇವರಿಗೆ ಬೇಡಿಕೆಯನ್ನು ಇಡಬೇಕು. ಯಾವಾಗಲೂ ನೀನೇ, ಅಂದರೆ ನಿನ್ನಿಂದಾನೇ, ನಾನು ಅನ್ನೋದಿರಬಾರ್ದು, ಎಲ್ಲವೂ ನಿನ್ನ ಕೃಪೆ ಅಂತ ಹೇಳಿ ಭಾವಿಸಿ ನಮ್ಮ ಕೆಲಸವನ್ನು ಮಾಡಬೇಕು. ಈ ಪದ್ಯ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.